Good morning, students. The subject is Principles of Event Management in that fourth chapter, Public Relations. In previous class, we discussed about the media planning process and advantages and disadvantages of media. In especially, we discussed the television advertising advantages and disadvantages. So today's class, we discuss about the advantages of print publication. Here the print publication will come means, so mainly newspaper play an important role in advertising nowadays. So paid circulation newspapers has been popular advertising media for many years, not today or tomorrow. So it is many years it play a very important role in advertising, giving the advertisings. So the most local business use the newspapers to advertise their goods and services. So do the business industrial agents. That is why the most communities known as its own newspapers. Most ads are cheap and low cost. So compared to other publication, so newspaper is low cost and we can publish easily. So here there are about 1,60,000 magazines published in the world. So the large number of these magazines is somewhat misleading as it does not bring many revenues. So however, there is still a great deal of respect and demand for the traditional form media advertising. Here are some advantages of public print publication. In that, first one is specific target audience. Here in print media, the main advantages of catering to specific target audience open up countless opportunity to enhance the sales figure. Here ಏನಪ್ಪ ಸ್ಪೆಸಿಫಿಕ್ ಟಾರ್ಗೆಟ್ ಆಡಿಯನ್ಸು, ನಾವು ಯಾರಿಗೆ ಓಕೆ ದ ಕಂಪನಿ ಯಾರು ಅಡ್ವರ್ಟೈಸರ್ಸು ಯಾರಿಗೆ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ಆಡಿಯನ್ಸ್ಗೆ ನಾವು ತಳಿಸ್ಬೇಕು ಇನ್ಫಾರ್ಮೇಷನ್ ಅನ್ನೋದು ಇಲ್ಲಿ ಈಸಿಯಾಗಿ ಸ್ಪೆಸಿಫಿಕ್ ಆಗಿ ನಮಗೆ ಸಿಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಎನ್ ಎಕ್ಸಾಂಪಲ್ ಆಫ್ ಫ್ಯಾಷನ್ ಮ್ಯಾಗ್ಝೈನ್ಸ್. ಸೊ ಇಲ್ಲಿ ಫ್ಯಾಷನ್ ಮ್ಯಾಗ್ಝೈನ್ಸು ಮೈನಾಗಿ ಅವರು ಹೈಲೈಟ್ ಮಾಡೋದು ಏನು, ಅವು ಕಾಸ್ಟ್ಯೂಮ್ ಪ್ರಾಡಕ್ಟ್ಸು ಮತ್ತು ಫ್ಯಾಷನ್ ಆಕ್ಸಿಲೇಟರೀಸು. ಸೊ ಇದನ್ನು ಹೈಲೈಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ ಮ್ಯಾಗ್ಝೈನ್ಸ್. ಸೊ ಇಲ್ಲಿ ಫ್ಯಾಷನ್ ಮ್ಯಾಗ್ಝೈನ್ ಸಪ್ರೇಟಾಗಿ ನಾವು ಇದು ಪಬ್ಲಿಷ್ ಮಾಡ್ಬೋದು, ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ಬೋದು. ಅದೇ ರೀತಿ ಸ್ಪೋರ್ಟ್ಸ್ ಮ್ಯಾಗ್ಝೈನ್ಸ್, ಸೊ ಯಾವ ಆಡಿಯನ್ಸು ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ಆ ಆಡಿಯನ್ಸು ಸ್ಪೋರ್ಟ್ಸ್ ರಿಲೇಟೆಡ್ ಹ್ಯಾಡ್ಸ್ ಅನ್ನೋದು, ಸ್ಪೋರ್ಟ್ಸ್ ರಿಲೇಟೆಡ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅನ್ನೋದು ಸೊ ಆ ಮ್ಯಾಗ್ಝಿನ್ಸಲ್ಲಿ ನೋಡ್ಬೋದು. ಅಂತಂದರೆ ಇಲ್ಲಿ 2 ಬುಕ್ಸ್ ವೈಸ್ ಆಗಿ ಡಿವೈಡ್ ಆಗಿದೆ. ಒಂದು ಫ್ಯಾಷನ್ ಮ್ಯಾಗ್ಝೈನು, ಇನ್ನೊಂದು ಸ್ಪೋರ್ಟ್ಸ್ ಮ್ಯಾಗ್ಝೈನು. ಅಂತಂದರೆ ಸ್ಪೆಸಿಫಿಕ್ ಆಗಿ ಅವ್ರ ಪೇಜಸ್ ಡಿವೈಡ್ ಮಾಡಿರ್ತಾರೆ. ಸೊ ಇದರಲ್ಲಿ ಇಂಥ ಇನ್ಫಾರ್ಮೇಷನ್ ಸಿಗುತ್ತೆ, ಇದರಲ್ಲಿ ಇಂಥ ಇನ್ಫಾರ್ಮೇಷನ್ ಸಿಗುತ್ತೆ ಅಂತೇಳ್ಬಿಟ್ಟು. ಸೊ ಯಾವ ಆಡಿಯನ್ಸ್ ಅಂತಂದರೆ ಪಬ್ಲಿಕ್ಸ್ಗೆ ಯಾವ ಇನ್ಫಾರ್ಮೇಷನ್ ತಿಳ್ಕೊಬೇಕು, ಅಂದರೆ ಯಾವುದ್ರ ಬಗ್ಗೆ ನಾವು ಓದಬೇಕು ಅನ್ನೋದನ್ನ ಇಲ್ಲೇ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾವು ಸ್ಪೆಸಿಫಿಕ್ ಆಗಿ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಈಸ್ ಲಾಯಲ್ ರೀಡರ್ಶಿಪ್. ಲಾಯಲ್ ರೀಡರ್ಶಿಪ್, ಸೊ ಓದೋವರು ಇವರು ಲಾಂಗ್ ಲಾಸ್ಟ್ ಸ್ಟ್ಯಾಂಡ್ ಫಾರ್ ದಿ ಪ್ರಿಂಟ್ ಮೀಡಿಯಾ ಇಂಡಸ್ಟ್ರಿ. ಸೊ ಇಯರ್ ಲಾಂಗ್ ರೀಡರ್ಶಿಪ್ ಅಂತಂದರೆ, ಸೊ ಒಂದು ಸರಿ ಅಭ್ಯಾಸ ಆಗೋದ್ರೆ, ನ್ಯೂಸ್ ಪೇಪರ್ ರೀಡಿಂಗ್ ಆರ್ ಮ್ಯಾಗ್ಝಿನ್ ರೀಡಿಂಗ್ ಅಭ್ಯಾಸ ಆಗೋದ್ರೆ ಇಟ್ ಬಿಕಮ್ ದ ಹ್ಯಾಬಿಟ್ ಆಫ್ ಇನ್ ಡೈಲಿ ಲೈಫ್. ಸಮ್ ಪೀಪಲ್ಸ್ ಹ್ಯಾಬಿಟ್ ಆಗೋಗಿರುತ್ತೆ. ಸೊ ದಟ್ ಇಟ್ ಕ್ಯಾನ್ ಸೇ ಇಟ್ ಆ್ಯಸ್ ಎ ಲಾಯಲ್ ರೀಡರ್ಶಿಪ್. ನೆಕ್ಸ್ಟ್ ಒನ್ ಈಸ್ ಸ್ಪೆಷಲ್ ಆ್ಯಡ್ positioning. Here the major advantages in magazine advertisement is that advertiser can request special and positioning. ಅಂದರೆ ಸ್ಪೆಷಲ್ ಆಗಿ ಯಾವ ಪೇಜಲ್ಲಿ ಯಾವ ಕಾಲಮಲ್ಲಿ ನಮ್ಮ ಅಡ್ವರ್ಟೈಸ್ಮೆಂಟ್ನ ನಾವು ಕೊಡಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ಸ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಸೊ ಹೈಲೈಟ್ ಮಾಡಿ, ಸೊ ನಾವು ಲೆಂತ್ ಅನ್ನೋದು ನಾವು ತೆಗೆದುಕೊಂಡು ನಾವು ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಕೊಡ್ಬೋದು. ಸೊ ಇಯರ್ it displays a great visibility to their brands. So this is also a commercially more effective as a potential buyer will be notice it. Next one is credibility.
ಇನ್ನು ಪ್ರಿಂಟ್ ಪಬ್ಲಿಕೇಶನಲ್ಲಿ ಕ್ರೆಡಿಬಿಲಿಟಿ ಏನೇ ಆಗಿರುತ್ತೆ. ಇಯರ್ ದೀಸ್ ಮ್ಯಾಗಝೈನ್ಸ್ ಕ್ರಿಯೇಟ್ ಎ ವ್ಯಾಸ್ಟ್ ಪೂಲ್ ಆಫ್ ಲಾಯಲ್ ರೀಡರ್ಸ್ ಹೂ feel safety in its very credible environment. So the interact element may be less when you compare with the aggressive online advertising. So but these factor will credibly that print media continuously to region over. ಫಾರ್ ಎಕ್ಸಾಂಪಲ್, ನಾವು ಇದೇ ತೆಗೆದುಕೊಳ್ಳೋಣ, ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನಮಗೆ ಇಷ್ಟ ಆಗದಿರ ಇದ್ರೂ ಸೊ ಇಟ್ ವಿಲ್ ಕಮ್ಮಿಂಗ್ ಟು ಅವರ್ ಹೈಸ್, ನಾವು ನೋಡ್ತಾನೆ ಇರ್ತೀವಿ. ನಮ್ಗೆ ಇಷ್ಟ ಆಗದಿರ ಇದ್ರೂ ವಿ ಆರ್ ಲುಕ್ಕಿಂಗ್ ಇಟ್. ಫಾರ್ ಎಕ್ಸಾಂಪಲ್, ಟೆಲಿವಿಷನ್ನೇ ತೆಗೆದುಕೊಳ್ಳೋಣ, ಏನೋ ಒಂದು ನೋಡ್ತಾ ಇರ್ತೀವಪ್ಪ ನ್ಯೂಸು, ಸಡನ್ನಾಗಿ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಕಾಮನಾಗಿ ಬಂದುಬಿಡ್ತಾ ಇರುತ್ತೆ. ಸೊ ಇದು ಇರಿಟೇಟ್ ಟೈಪ್ ಇರುತ್ತಲ್ಲ. ಬಟ್ ಇಲ್ಲಿ ಮ್ಯಾಗ್ಝೈನ್ಸು, ಪ್ರಿಂಟ್ ನ್ಯೂಸ್ ಪೇಪರು ಅಂತಂದರೆ ನಮಗೆ ಇಷ್ಟ ಬಂದವಾಗ ವಿ ಕ್ಯಾನ್ ಸಿ ಇಟ್, ವಿ ಕ್ಯಾನ್ ಬೈ ಆ್ಯಂಡ್ ವಿ ಕ್ಯಾನ್ ಸಿ ದಟ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಅದೇ ಕ್ರೆಡಿಬಿಲಿಟಿ ಅಂತಂದರೆ ಇದು ಇಟ್ ಕೈಂಡ್ ಆಫ್ ಅಡ್ವಾಂಟೇಜಸ್ ಟು ದಿ ಬೋತ್ ಪಬ್ಲಿಕ್ಸ್ ಆ್ಯಂಡ್ ಅಡ್ವರ್ಟೈಸರ್ಸ್, ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೋ ಅವರು. Next one is long lifespan. So here compared to websites are a national newspapers, magazine enjoy the longest lifespan. So longest lives and long time ವರೆಗೂ ನಾವು ಮ್ಯಾಗ್ಝೈನ್ಸ್ ಅನ್ನೋದು ನೋಡ್ತಾ ಇರ್ಬೋದು. ಬಿಕಾಸ್ ಒನ್ಸ್ ವಿ ಪರ್ಚೇಸ್ ಅ ಮ್ಯಾಗ್ಝೈನ್ ವಿ ಕ್ಯಾನ್ ವಾಚ್ ಇಟ್ ಆರ್ ಎಲ್ಲೋ ಒಂದು ಕಡೆ ನಾವು ನೋಡಿರ್ತೀವಿ. ಸೊ ಇಟ್ ಕ್ಯಾನ್ ರಿಮೈಂಡ್ ಲಾಂಗ್ ಲಾಸ್ಟ್ ಇನ್ ದಿ ಹ್ಯೂಮನ್ ಬ್ರೈನ್ಸ್. Next one is high reach prosperity. Here another advantages of this magazine as high reach perspective. It is because magazines will get passed from the ಫ್ಯಾಮ್ಲಿ ಟು ಫ್ರೆಂಡ್ ಟು ದಿ ಕಸ್ಟಮರ್ ಟು ಕೊಲೀಗ್ಸ್ ಆ್ಯಂಡ್ ಸೋ ಆನ್. ಇಯರ್ ಯಾವ ರೀತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಓಕೆ, ಡ್ರೆಸ್ಸಿಂಗ್ ಶಾಪ್ಗೆ ಹೋಗಿದ್ದೀವಿ ಅಂದ್ಕೊಳ್ಳಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಸಮ್ ಟೈಮ್. ಅಟ್ ದಿ ಟೈಮ್ ಮ್ಯಾಗ್ಝೈನ್ ಸಿಕ್ಕಿರ್ತಾರೆ ಅವರು ಓದೋಕ್ಕೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಕೆಲವೊಂದು ಮೀಟಿಂಗ್ಸ್ಗೆ ಹೋಗಿರ್ತೀವಿ, ಸೊ ಅಷ್ಟೇ ಕೆಲವೊಂದು ಶಾಪ್ಸ್ಗೆ ಹೋಗಿರ್ತೀವಿ. ಸೊ ಅಲ್ಲಿ ಮ್ಯಾಗ್ಝೈನ್ಸ್ ಅನ್ನೋದು ಕಾಮನ್ ಆಗಿ ಇಕ್ಕಿರ್ತಾರೆ, ಅಂದರೆ ನಾವು ನೋಡ್ಕೋಬೋದು. ಅಂತ ಫ್ರೀ ಟೈಮ್ಸಲ್ಲೆಲ್ಲ ಓಕೆ ನಾವು ಮಾಡೋ ವರ್ಕಲ್ಲಿ ಕೂಡ we can watch it, we can read it when we feel bored. While traveling we can purchase and we can read it. So here it goes to the from family to friend. So I once read means I'll give it to some other peoples. ಇಲ್ಲಾಂದರೆ ಕೊಲೀಗ್ಸ್ ಕೊಡ್ತೀನಿ, ಫ್ರೆಂಡ್ಸ್ ಕೊಡ್ತೀನಿ. ನಾನು ಓದಿದ್ದಾದಮೇಲೆ ಏನೋ ನಾನೇ ಬಚ್ಚಿಕ್ಕೊಳಕ್ಕಾಗತ್ತಾ? ಇಲ್ಲ. ಸೊ ಇಫ್ ಐ ರೀಡ್ ಮೀನ್ಸ್ ನ್ಯೂಸ್ ಪೇಪರು ಅಷ್ಟೇ, ಇಫ್ ಐ ರೀಡ್ ಮೀನ್ಸ್ ಐ ವಿಲ್ ಶೇರ್ ವಿತ್ ಅದರ್ ಫ್ರೆಂಡ್ಸ್, ಅದರ್ ಕೊಲೀಗ್ಸ್, ಅದರ್ ಫ್ಯಾಮ್ಲೀಸ್. ಸೊ ಈ ರೀತಿ ಒಬ್ಬರಿಂದ ಒಬ್ಬರಿಗೆ ನಾವು ಶೇರ್ ಮಾಡ್ಕೋಬೋದು ಇನ್ಫಾರ್ಮೇಷನ್ ಆರ್ ಮ್ಯಾಗ್ಝಿನ್ಸ್ ಅನ್ನೋದು. ನೆಕ್ಸ್ಟ್ ಒನ್ ಈಸ್ ಗ್ಲೋಸಿ ಹ್ಯಾಡ್ಸ್. Okay. Here glossy ads means a magazine printed on shiny high quality paper. ಸೊ ಇಲ್ಲಿ ಬಂದುಬಿಟ್ಟು ಗ್ಲೋಸಿ ಆ್ಯಡ್ಸಲ್ಲಿ ಪೂರ್ತಿ ಆ ಮ್ಯಾಗ್ಝೈನ್ ಪೂರ್ತಿ ಅಡ್ವರ್ಟೈಸಿಂಗ್ ಆ್ಯಡ್ಸ್ ಅನ್ನೋದೇ ಇರುತ್ತೆ ಕಾಲಮ್ಸು. ಬಟ್ ಇಟ್ ಹೈಲೈಟ್ಸ್ ದ ಕ್ವಾಲಿಟಿ ಆಫ್ ಪೇಪರ್, ಕ್ವಾಲಿಟಿ ಆಗಿರುತ್ತೆ. ಓಕೆ, ದೇ ಯೂಸ್ ಸಮ್ ಕಲರ್ಸ್, ಪ್ರಾಡಕ್ಟ್, ಏನೋ ಒಂದು ಪ್ರಾಡಕ್ಟ್ ಡಿಸ್ಪ್ಲೇ ಆಗ್ತಾಯಿದೆ ಅಂತಂದರೆ ಸೊ ಇಟ್ ವಿಲ್ ಇನ್ಕ್ಲೂಡ್ ಸಮ್ ಅಟ್ರಾಕ್ಟಿವ್ ಪಿಕ್ಚರ್ಸ್ ಅನ್ನೋದು ಇರುತ್ತೆ. ಸೊ ಅದೇ ರೀತಿ ಗ್ಲೋಸಿ ಆ್ಯಡ್ಸ್ ಮೀನ್ಸ್ ಇಟ್ ಈಸ್ ಎ ಮ್ಯಾಗ್ಝೈನ್ ವಿಚ್ ಕವರ್ಸ್ ಅಡ್ವರ್ಟೈಸಿಂಗ್ ದಿ ಪ್ರಾಡಕ್ಟ್ಸ್ ಆರ್ ಎ ಸರ್ವಿಸಸ್. Shiny or high quality paper. If you want meaning means write down. High paper. So these unlike newspapers advertisement, the magazine advertisement gives greater scope to the glossy ads. These are usually ಟ್ರೆಂಡಿಂಗ್ ಸೆಟ್ಟಿಂಗ್ಸ್ ಆ್ಯಂಡ್ ಹೈ ಕ್ಯಾಚಿಂಗ್. ಸೊ ಮೈನಾಗಿ ಅಟ್ರಾಕ್ಟಿವ್ ಆಗಿರುತ್ತಲ್ಲ, ಯಾರಾದರೂ ನೋಡಬೇಕು ಅನಿಸುತ್ತೆ. ಸೊ ದ ಬೆಸ್ಟ್ ಥಿಂಗ್ ಈಸ್ ದಟ್ ಎವ್ರಿಬಡಿ
ಲವ್ ಟು ಲುಕ್ ಅಗೇನ್ ಆ್ಯಂಡ್ ಅಗೇನ್ ಅಟ್ ದಿ ಗ್ಲೋಸಿ ಹ್ಯಾಟ್ಸ್. ಸೊ ಏನೋ ಒಂದು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ, ಯುನೀಕ್ ಆಗಿ ಕಾಣಿಸ್ತಾ ಇದೆ, ಓಕೆ ಫ್ಯಾಷನಬಲ್ ಆಗಿ ಕಾಣಿಸ್ತಾ ಇದೆ ಅಂತಂದರೆ ಸೊ ಎವ್ರಿ ಪೀಪಲ್ ಆರ್ ಜಂಪ್ ಆನ್ ಟು ದಟ್ ಪ್ರಾಡಕ್ಟ್ಸ್. ಓಕೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ತಿರುಗಿಸ್ತೀವಿ ಪೇಜಸ್ ಆದರೂ. ಓಕೆ ದಿಸ್ ಈಸ್ ನೋನ್ ಆಸ್ ಎ ಗ್ಲೋಸಿ ಹ್ಯಾಟ್ಸ್. ನೆಕ್ಸ್ಟ್ ಒನ್ ಈಸ್ and glossy ads nowadays are very popular and cost also we can say it. Newspapers. Here newspaper is one of the traditional medium used by the businesses to advertise their business. ಸೊ ಮೈನಾಗಿ ಇಲ್ಲಿ ನಾವು ಅಡ್ವಾಂಟೇಜಸ್ ಆಫ್ ಪ್ರಿಂಟ್ ಪಬ್ಲಿಕೇಶನ್ಸಲ್ಲಿ ನಾವು ಇದೆಲ್ಲ ಓಕೆ ಸ್ಪೆಸಿಫಿಕ್ ಟಾರ್ಗೆಟ್ ಆಡಿಯನ್ಸ್ ಇನ್ನು ಎಬೋ ಪೇಜಸ್ ಎಬೋ ಟಾಪಿಕ್ಸಲ್ಲಿ ಹೇಳ್ತಾ ಇರೋದು. ಸೊ ಸ್ಪೆಸಿಫಿಕ್ ಟಾರ್ಗೆಟ್ ಆಡಿಯನ್ಸ್ ಆಗಿರ್ಬೋದು, ಲಾಯಲ್ ರೀಡರ್ಶಿಪ್ ಆಗಿರ್ಬೋದು, ಸ್ಪೆಷಲ್ ಹ್ಯಾಡ್ ಪೊಸಿಷನಿಂಗ್ ಆಗಿರ್ಬೋದು, ಕ್ರೆಡಿಬಿಲಿಟಿ ಆಗಿರ್ಬೋದು. ಸೊ ಲಾಂಗ್ ಲೈಫ್ ಸ್ಪ್ಯಾನ್, ಓಕೆ ಹೈ ಕ್ವಾಲಿಟಿ ಪರ್ಸ್ಪೆಕ್ಟಿವ್, ಗ್ಲಾಸಿ ಹ್ಯಾಡ್ಸ್, ಇವೆಲ್ಲ ಅಡ್ವಾಂಟೇಜಸ್ ಆಫ್ ಮ್ಯಾಗ್ಝೈನ್ಸ್ ಬರುತ್ತೆ. ಇಲ್ಲಿ ಮೈನಾಗಿ ಮ್ಯಾಗ್ಝಿನ್ಸ್ ಹೌ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ಹೇಳ್ಬಿಟ್ಟು ಎಫೆಕ್ಟಿವ್ ಆಗಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊಸೈಟಿಯಲ್ಲಿ ವಿ ರೀಡ್. ಬಟ್ ನಾವು ವಿ ಕ್ಯಾನ್ ಕಮಿಟ್ ಆ್ಯಸ್ ಎ ಸ್ಪೆಸಿಫಿಕ್ ಅಡ್ವಾಂಟೇಜಸ್ ಆಫ್ ನ್ಯೂಸ್ ಪೇಪರ್ಸ್. ಇದೆಲ್ಲ ಮೈನೆಲ್ಲ ಈ ಪಾಯಿಂಟ್ಸ್ ಎಲ್ಲ ಪ್ರಿಂಟ್ ಪಬ್ಲಿಕೇಷನ್ಗೆ ಬರುತ್ತೆಪ್ಪ. ಪ್ರಿಂಟ್ ಪಬ್ಲಿಕೇಷನ್ಸಲ್ಲಿ ಸೊ ಮ್ಯಾಗ್ಝೈನ್ಸು ಬರುತ್ತೆ, ನ್ಯೂಸ್ ಪೇಪರ್ಸು ಬರುತ್ತೆ. ಅವ್ರು ಏನಾದರೂ ಕ್ವಶನ್ನು ರೈಟ್ ದಿ ಅಡ್ವಾಂಟೇಜಸ್ ಆಫ್ ಪ್ರಿಂಟ್ ಪಬ್ಲಿಕೇಷನ್ ಅಂತ ಏನಾದರೂ ಕ್ವಶನ್ ಕೇಳಿದ್ರೆ ಸೊ ಈ ಪಾಯಿಂಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರ್ಬೋದು. ಮ್ಯಾಗ್ಝೈನಲ್ಲಿರೋ ಅಡ್ವಾಂಟೇಜಸ್ ಪಾಯಿಂಟ್ಸು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನ್ಯೂಸ್ ಪೇಪರಲ್ಲಿರೋ ಅಡ್ವಾಂಟೇಜಸ್ ಪಾಯಿಂಟ್ಸು ಯೂಸ್ ಮಾಡ್ಕೋಬೇಕು ಅಂತಂದರೆ ಯು ಕೆನಾಟ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಯುವರ್ ಪೇಪರ್, ಎಕ್ಸಾಮ್ ಪೇಪರ್. So let us move on to the advantages of newspaper. Here allows the company to reach the huge number of people in given a geographic area. So here newspapers it covers all the area, okay, all over the country we can say it as a all over the world fewer. So daily news ಅನ್ನೋದು ನಮಗೆ ಸಿಗ್ತಾ ಇರುತ್ತೆ. The company has flexibility in deciding the ad size and place within the newspapers. Here ಯಾವುದಾದ್ರೂ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಸೊ ಸ್ಪೆಸಿಫಿಕ್ ಆಗಿ ಎಷ್ಟು ಸೈಜಲ್ಲಿ ಓಕೆ ಯಾವ ಪ್ಲೇಸಲ್ಲಿ ಅಂತ ಹೇಳ್ಬಿಟ್ಟು ವಿ ಕ್ಯಾನ್ ಪರ್ಚೇಸ್ ದಟ್ ನ್ಯೂಸ್ ಪೇಪರ್ ಕಾಲಮ್ಸ್ ಆರ್ ರೋಸ್. ಸೊ ಆ ಸೈಜ್ ಮೇಲೇ ಡಿಪೆಂಡ್ ಆಗಿರುತ್ತೆ, ವಿ ಹ್ಯಾವ್ ಟು ಪೇ ದಟ್ ಅಮೌಂಟ್. ನೆಕ್ಸ್ಟ್ when the company ads can be largely as essence necessary to communicate as much of stories as the company create to tell. ಹಿಯರ್ ಅವ್ರ ಕಂಪ್ನಿ ಏನಾದರೂ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಹೇಳಬೇಕಾದ್ರೆ ಸಮ್ ಬ್ಯಾಕ್ಗ್ರೌಂಡ್ ಹಿಸ್ಟ್ರೀಸ್ ಆಗಿರ್ಬೋದು, ಇಲ್ಲಾಂತಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಏನಾದರೂ ಟ್ಯಾಗ್ ಲೈನ್ಸ್ ಆಗಿರ್ಬೋದು, ಏನಾದರೂ ಇನ್ಫಾರ್ಮೇಷನ್ ಕಂಟೆಂಟ್ಸ್ ಆಫ್ ಇನ್ ದಟ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಸೊ ಮೊಬೈಲ್ ಫೋನ್ಸ್ ಅಡ್ವರ್ಟೈಸ್ಮೆಂಟ್ ಏನಾದರೂ ಕೊಡ್ತಾ ಇದ್ದಾರೆ ನ್ಯೂಸ್ ಪೇಪರಲ್ಲಿ ಅಂದಿದ ತಕ್ಷಣ ಅದ್ರ ಫ್ಯೂಚರ್ಸ್ ಅನ್ನೋದು ಸೈಡಲ್ಲಿ ಬರೆದಿರ್ತಾರೆ. ಅಂತಂದರೆ ನ್ಯೂಸ್ ಪೇಪರಲ್ಲಿ ಯು ಕ್ಯಾನ್ ಗಿವ್ ಮೋರ್ ಇನ್ಫಾರ್ಮೇಷನ್ ವಿತ್ ಲಾಟ್ ಆಫ್ ಡಿಟೈಲ್. Next one is explore the company's ads not only limited. Readers can go back to the message again and again if so described. ಇವಾಗ ಏನಾದರೂ ನಾವು ಅಡ್ವರ್ಟೈಸ್ಮೆಂಟ್ಸ್ ನೋಡಿ ವಿ ಕ್ಯಾನ್ ವಿತಿನ್ ಎ ಫ್ಲ್ಯಾಶ್ ಆಫ್ ಐಸಲ್ಲಿ ಹೊಟ್ಟೋಗ್ತಾ ಇರುತ್ತೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸೇ ತೋದ್ಕೋಣ, ವಿತಿನ್ ಅದು ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ಬಟ್ ವಿತಿನ್ ಫ್ಲ್ಯಾಶ್ ಆಫ್ ಐಸಲ್ಲಿ ಹೊಟ್ಟೋಗ್ತಾ ಇರುತ್ತೆ. ಬಟ್ ನ್ಯೂಸ್ ಪೇಪರಲ್ಲಾದರೆ ಓಕೆ ನಮಗೆ ಎಷ್ಟು ಟೈಮ್ವರೆಗೂ ಆದರೂ ನಾವು ಓದ್ಕೋಬೋದು. ಸೊ ಆ ರೀತಿ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಫ್ರೀ ಹೆಲ್ಪ್ ಇನ್ ಕ್ರಿಯೇಟಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಎ ಕಾಪಿ ಅನ್ಲೆಸ್ ಯೂಶಲಿ ಅವೈಲಬಲ್. ಸೊ ನಾವು ಎಷ್ಟು ಕಾಪೀಸ್ ಆದರೂ ನಾವು ನ್ಯೂಸ್ ಪೇಪರ್ಸ್ ಕಾಪೀಸ್ ಸೊ ಎಷ್ಟು ಪೇಜಸ್ ಕಾಪೀಸ್ ಆದರೂ ನಾವು ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಈಸ್ ಕ್ವಿಕ್ಲಿ ಟರ್ನ್ ಅರೌಂಡ್ ದ ಕಂಪ್ನಿ ಟು ರಿಫ್ಲೆಕ್ಟ್ ದಿ ಚೇಂಜಸ್ ಇನ್ ದಿ ಕಂಡೀಷನ್. ದ ಆ್ಯಡ್ಸ್ ಆಫ್ ದ ಕಂಪ್ನಿ ಡಿಸೈಡೆಡ್ ಟು ರನ್ ಟುಡೇ ಕೆನ್ ಬಿ ದ ಕಸ್ಟಮರ್ಸ್ ಆ್ಯಂಡ್ ಇನ್ 1 or 2 days. ಸೊ ಇದು ಪ್ರಿಪ್ರೇಷನ್ಸ್ ಏನು ಇರೋದಿಲ್ಲ. ಸೊ ವಿತಿನ್ 1 or 2 days ಅಲ್ಲಿ ಸೊ ಕಂಟೆಂಟ್ ಆಫ್ ಇನ್ಫಾರ್ಮೇಷನ್ ಅನ್ನೋದು ಡಿಸ್ಕ್ರೈಬ್ ಮಾಡಿ ನಾವು ಪ್ರಿಂಟ್ ಮಾಡ್ಬೋದು ಇನ್ ನ್ಯೂಸ್ ಪೇಪರ್ಸ್. ದ ಮೈನ್ ಡಿಸ್ಅಡ್ವಾಂಟೇಜಸ್ ಆಫ್ ನ್ಯೂಸ್ ಪೇಪರ್ಸ್ ಆ್ಯಡ್ ಸ್ಪೇಸ್ ಕೆನ್ ಬಿ ಎಕ್ಸ್ಪೆನ್ಸಿವ್. ನಾನು ಹೇಳಿದ್ದೀನಿ ನೀವು ಎಷ್ಟು ಜಾಗ ಅಂದರೆ ನ್ಯೂಸ್ ಪೇಪರಲ್ಲಿ ನೀವು ಎಷ್ಟು ಜಾಗ ಪರ್ಚೇಸ್ ಮಾಡ್ಕೊತೀರೋ ನಿಮ್ಮ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಆ ಜಾಗ ಪರ್ಚೇಸ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಜಾಸ್ತಿ ಜಾಗ ಬೇಕಾದರೆ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಆ್ಯಂಡ್ ದೆನ್ ಸೊ ಫ್ರಂಟ್ ಪೇಜ್ ಬ್ಯಾಕ್ ಪೇಜ್ ಸೊ ಅಂಥ ಪೇಜಸ್ ಇರುತ್ತಲ್ಲ ಆ ಪೇಜ್ ಪರ್ಚೇಸ್ ಮಾಡ್ಕೋಬೇಕಾದ್ರೂ ಇಟ್ ಕಾಸ್ಟ್ ಮೋರ್. ನೆಕ್ಸ್ಟ್ ಒನ್ ಈಸ್ ಪೂರ್
ಫೋಟೋ ರೀಪ್ರೊಡಕ್ಷನ್ ಲಿಮಿಟೆಡ್ ಕ್ರಿಯೇಟಿವಿಟಿ. ಸೊ ಪ್ರಿಂಟ್ ಮೀಡಿಯಾದಲ್ಲಿ ಆಲ್ರೆಡಿ ಗೊತ್ತು. ಸೊ ಇಟ್ ತಿನ್ನಾಗಿ ಬರುತ್ತೆ ಪೇಪರು. ಸೊ ಸಮ್ ಇಂಕ್ ಆ್ಯಂಡ್ ಕಲರ್ಸ್ ಆರ್ ಬೀನ್ ಯೂಸ್ಲೆಸ್ ಆ್ಯಂಡ್ ದೆನ್ ಆಲ್ಸೋ ಪೂರ್ ಕ್ವಾಲಿಟಿ ಪೇಪರ್ ಕೂಡ ಇರುತ್ತೆ. ನ್ಯೂಸ್ ಪೇಪರ್ಸ್, ಎಸ್ಪೆಷಲಿ ನ್ಯೂಸ್ ಪೇಪರ್. ನೆಕ್ಸ್ಟ್ ಒನ್ ಈಸ್ ಪ್ರೈಸ್ ಓರಿಯೆಂಟೆಡ್ ಮೀಡಿಯಾಸ್ ಆರ್ ದೇರ್ ಇನ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮೋರ್ ಆ್ಯಡ್ಸ್ ಫಾರ್ ದಿ ಸೇಲ್ಸ್. ನಮ್ಮದು ಒಂದೇ ಪ್ರಾಡಕ್ಟುಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅನ್ಕೋಬೇಡಿ ನ್ಯೂಸ್ ಪೇಪರ್. ಇಟ್ಸ್ ಮೋರ್ ದೆನ್ ಪ್ರಾಡಕ್ಟ್ಸ್ ಅನ್ನೋದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅಂದರೆ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗಿರುತ್ತೆ ನ್ಯೂಸ್ ಪೇಪರ್ಸಲ್ಲಿ. ಮತ್ತು ಆ್ಯಡ್ಸ್ ಹ್ಯಾವ್ ಬಿನ್ ಶಾರ್ಟ್ ಸೆಲ್ಫ್ ಲೈಫ್ ಆ್ಯಂಡ್ ದೆನ್ ನ್ಯೂಸ್ ಪೇಪರ್ಸ್ ಆರ್ ಯೂಶಲಿ ರೀಡ್ ಒನ್ಸ್ ಆರ್ ದೆನ್ ಡಿಸ್ಕ್ರೀಟೆಡ್. ಇಲ್ಲಿ ಟುಡೇಸ್ ನ್ಯೂಸ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್. ಟುಡೇಸ್ ನ್ಯೂಸ್ ಪೇಪರ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್ ಅಂತ ಕೇಳಿದ್ದೀರಾ ನೀವು ಅಂತಂದರೆ ಇವತ್ತು ನೀವು ನೋಡ್ತೀರಾ, ಓಕೆ, ಆಡಿಯನ್ಸ್ ನೋಡ್ತಾರೆ, ನಾಳೆ ಓಕೆ ದೇ ವಿಲ್ ಥ್ರೋ ಇಟ್ ದಟ್ ಪೇಪರ್. ಸೊ ವಿ ಕ್ಯಾನ್ ಸೇ ಇಟ್ ಆ್ಯಸ್ ಇಟ್ lifespan of the ads will be short. The company has to be paid to send the message to lot of people who are probably nearly in the market to buy from the company. Yeah, newspapers are high visible medias so that competitors can be quickly react to the price offered by the companies. ಕರೆಕ್ಟ್. ನಾವು ನ್ಯೂಸ್ ಪೇಪರ್ಸಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಾಂಪಿಟೇಟರ್ ಸುಮ್ಮನೆ ಇರ್ತಾರೆ. ಸೊ ದೇ ವಿಲ್ ಚೆಕ್ ಇಟ್. ಸೊ ನಾವು ಕೊಡಬೇಕು ಅಂಥ ಕಾಲಮಲ್ಲೇ ಅಂಥ ಪ್ಲೇಸಲ್ಲಿ ನಮ್ಮ ಪ್ರಾಡಕ್ಟ್ದು ಅಂತ ಹೇಳ್ಬಿಟ್ಟು. ಸೊ ದೇ ಕ್ಯಾನ್ ಕಾಂಟ್ರಾಕ್ಟ್ ದಿ ನ್ಯೂಸ್ ಪೇಪರ್ ಮೀಡಿಯಾಸ್ ಆ್ಯಂಡ್ ದೇ ಕ್ಯಾನ್ ಪರ್ಚೇಸ್ ದಟ್ ಕಾಲಮ್. ಅಂತಂದರೆ ಇಲ್ಲಿ ಆಫರ್ ಅನ್ನೋದು ನಮ್ಗೆ ಮಾತ್ರ ಇರಲ್ಲ. ಸೊ ಎವ್ರಿಬಡಿಗೂ ಎಲ್ಲ ಕಾಂಪಿಟೇಟರ್ಸ್ಗೂ ಎಲ್ಲ ಪೀಪಲ್ಸ್ಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಂತಂದರೆ ಇಲ್ಲಿ choice of the people will come more and the company will have more competition. Next one is with the increase of popularity of the internet, readership for the newspaper is declining. Correct. ಎಷ್ಟು ಜನ ಓದ್ತಾ ಇರ್ತೀರಾ ನ್ಯೂಸ್ ಪೇಪರ್? ಓಕೆ, ಯು ಕ್ಯಾನ್ ಮೇಕ್ ಇಟ್ ಯು ಓನ್ಲಿ ಡಿಸೈಡ್. ಸೊ in back days many people are only depend upon newspapers. They don't have any okay, we can say it as radio ಇರ್ಬೋದು. ಸೊ ವಿ ಕ್ಯಾನ್ ಸೇ ಇಟ್ ಹ್ಯಾಸ್ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ ಅವೆಲ್ಲ ಇರ್ತಾ ಇಲ್ಲ. ಟುಡೇ ನ್ಯೂಸ್ ಪೇಪರ್ಸ್ ಓದೋರು ಕಡಿಮೆ ಆಗ್ತಾ ಇದ್ದಾರೆ. ಸೊ ದೇ ಆರ್ ಓನ್ಲಿ ಗೋ ಟು ದಿ ನೆಟ್, ಓಕೆ, ಇಂಟರ್ನೆಟ್ ಕನೆಕ್ಷನ್, ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ ಸರ್ಚ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಸೊ ರೀಡರ್ಶಿಪ್ ಈಸ್ ಡಿಕ್ಲೈನಿಂಗ್. ಸೊ ಇಟ್ ರೆಡ್ಯೂಸಿಂಗ್ ಇಟ್ಸ್ ಎಫೆಕ್ಟಿವ್. These are all the advantages and disadvantages of newspaper. It may ask for 6 mark ಕ್ವಶನ್ ಕೇಳ್ಬೋದು. 14 ಮಾರ್ಕ್ಸ್ಗೆ ಹೆಂಗೆ ಕೇಳ್ತಾರೆ ಅಂತಂದರೆ, ಸೊ ರೈಟ್ ದಿ ಅಡ್ವಾಂಟೇಜಸ್ ಆಫ್ ಪ್ರಿಂಟ್ ಪಬ್ಲಿಕೇಶನ್ ಅಂತ ಕೇಳ್ತಾರೆ 14 ಮಾರ್ಕ್ಸ್ಗೆ. ಅಂತಂದರೆ ಪ್ರಿಂಟ್ ಪಬ್ಲಿಕೇಶನ್ ಏನಾದರೂ ಕೇಳಿದ್ರೆಗನ ಇಲ್ಲಿ ಮ್ಯಾಗ್ಝೈನ್ದು ಅಡ್ವಾಂಟೇಜಸ್ಸು ಸ್ಪೆಸಿಫಿಕ್ ಆಗಿ ಇಂಡಿಕೇಟ್ ಮಾಡಿ ತೋರಿಸ್ಬೇಕು. ಮತ್ತು ನ್ಯೂಸ್ ಪೇಪರ್ದು ಅಡ್ವಾಂಟೇಜಸ್ ತೋರಿಸ್ಬೇಕು. ಅಕಸ್ಮಾತ್ ಡಿಸ್ಅಡ್ವಾಂಟೇಜಸ್ ಕೇಳಿದ್ರೆ ಸೊ ನ್ಯೂಸ್ ಪೇಪರ್ದು ಮಾತ್ರ ಡಿಸ್ಅಡ್ವಾಂಟೇಜಸ್ ಇದೆ ಬರಿಬೇಕು. ನೆಕ್ಸ್ಟ್ is jumping. Okay, this is the last page. The media research and advertising decisions. Here media research is the study of social, psychological, physical aspects and effect of the ಡಿಫ್ರೆಂಟ್ ಅಡ್ವರ್ಟೈಸಿಂಗ್ ಮೀಡಿಯಾ. ಸೊ ಇಲ್ಲಿ ಬಂದುಬಿಟ್ಟು ಮೀಡಿಯಾ ರಿಸರ್ಚ್ ಅಂತಂದರೆ, ಸೊ ದೇ ಆರ್ ಇನ್ನೋವೇಟಿಂಗ್ ನ್ಯೂ ಐಡಿಯಾಸ್. ಮೀಡಿಯಾದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಎಂತೆಂಥ ಮೊದಲಿರೋ ಮೀಡಿಯಾ ಫಂಕ್ಷನಿಂಗು ಇವತ್ತು ಇರೋ ಮೀಡಿಯಾ ಫಂಕ್ಷನಿಂಗು ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಲ್ಲೂ ಅಷ್ಟೇ, ಥೀಮಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಬ್ಯಾಕ್ ಡೇಸ್ಗೆ ಹೋದ್ರೆಗನ ಅಲ್ಲಿರೋ ಅಡ್ವರ್ಟೈಸ್ಮೆಂಟ್ ಥೀಮ್ಸ್ಗೂ ಇಲ್ಲಿರೋ ಅಡ್ವರ್ಟೈಸ್ಮೆಂಟ್ ಥೀಮ್ಸ್ಗೂ ತುಂಬ ಡಿಫ್ರೆನ್ಸ್ ಆಗಿದೆ. ಸೊ ವೆಲ್ ಕಮಿಂಗ್ ಟು ದಿ ಮ್ಯೂಸಿಕ್ ಕಂಟೆಂಟ್ ಆಗಿರ್ಬೋದು, ಸೊ ಎಡಿಟಿಂಗ್ ಆಫ್ ದಿ ಪೇಜಸ್ ಆಗಿರ್ಬೋದು, ಸೊ ಎಷ್ಟು ಚೇಂಜಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಎಡಿಟಿಂಗ್ ಪೇಪರ್ಸ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತು. ಗ್ಲೋಸಿ ಹ್ಯಾಡ್ಸ್ ಇತ್ತಾ ಇನ್ ಬ್ಯಾಕ್ ಡೇಸ್? ನೋ. ಟುಡೇ ಗ್ಲೋಸಿ ಆ್ಯಡ್ಸ್ ಆರ್ ಪಾಪ್ಯುಲರ್ ಇನ್ ದಿ ಪೀಪಲ್, ಬಟ್ ಇನ್ ಬ್ಯಾಕ್ ಡೇಸ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ರೇಡಿಯೋಸ್ ಆರ್ ಪಾಪ್ಯುಲರ್. ಬಟ್ today days we can see it as in ಮೊಬೈಲಲ್ಲೇ ನಾವು ನೋಡ್ಬೋದು. ಓಕೆ, ವಿ ಕ್ಯಾನ್ ಸ್ಟಡಿ ದ ನ್ಯೂಸ್ ಪೇಪರ್ ಇನ್ ಮೊಬೈಲ್ ಓನ್ಲಿ. ದೇರ್ ಈಸ್ ನೋ ನೀಡ್ ಆಫ್ ಫಿಸಿಕಲ್ ಪೇಪರ್. ಬಟ್ ಮ್ಯಾಗ್ಝಿನ್ಸಲ್ಲೂ ಕೆಲವೊಂದೆಲ್ಲ ಪರ್ಚೇಸ್ ಮಾಡ್ಕೋಬೋದು. ಲೈಕ್ ಶಾರ್ಟ್ಕಟ್ ನ್ಯೂಸ್ ಅನ್ನೋದು ಒಂದು ಆ್ಯಪ್ ಇದೆ. ಸೊ ಆ್ಯಪಲ್ಲಿ ನಾವು ಓಕೆ ನ್ಯೂಸ್ ಅನ್ನೋದು ಶಾರ್ಟಾಗಿ ಇರುತ್ತೆ. ಅಂದರೆ ಇವತ್ತು ಡೇಯಲ್ಲಿ ನ್ಯೂಸ್ ಪೇಪರಲ್ಲಿ ಡೀಟೇಲಾಗಿ ಕೊಟ್ಟರೆಗನ ಒಂದು ಮೊಬೈಲಲ್ಲೇ ನಾವು ಶಾರ್ಟ್ ನ್ಯೂಸ್ ಅನ್ನೋದು ನಾವು ನೋಡ್ಕೋಬೋದು. ಸೊ ಈ ರೀತಿ ಓಕೆ ದೇ ಆರ್ ಚೇಂಜಿಂಗ್ ದಿ ಡಿಫ್ರೆಂಟ್ ಐಡಿಯಾಸ್. ಸೊ ಡಿಫ್ರೆಂಟ್ ಥೀಮ್ಸ್
Next one is, for example, how much the time do people spend with the particular medium. So whether it has the effect of bringing about changes in the perspective of the people. Does the use of media have any harmful effect? So whether these effects are because of technology or a program content, what the media users want and expected to hear and read or a see or a experience. In this connection, it is also a research whether the media can be provide information or entertainment to more or a different types of people. ಸೊ ಇಲ್ಲಿ ಇಷ್ಟು ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು. ರಿಸರ್ಚ್ ಮೀನ್ಸ್ ಸರ್ಚಿಂಗ್ ಅಗೇನ್ ಆ್ಯಂಡ್ ಅಗೇನ್, ವಿ ಆರ್ ಫೈಂಡ್ ಔಟಿಂಗ್ ಓಕೆ ನ್ಯೂ ಥಿಂಗ್ಸ್, ನ್ಯೂ ideas. So we had to it should be accepted by the society. ಮೀಡಿಯಾದಲ್ಲೂ ಏನು ರಿಸರ್ಚ್ ಮಾಡ್ತಾರೆ, ಸೊ ಮೀಡಿಯಾದಲ್ಲಿ ಏನು ರಿಸರ್ಚ್ ಮಾಡ್ತಾರೆ ಅಂತಂದರೆ, ಸೊ ನಾವು ಕೊಡೋ ಇನ್ಫಾರ್ಮೇಷನ್ನು ಇಲ್ಲಿ ಸತ್ಯವಾಗಿದೆಯಾ ಇಲ್ಲ, ಸೊ ನಮ್ಮ ರೀಡರ್ಸ್ಗೆ ಯಾರು ಓದ್ತಾರೋ ಅವ್ರಿಗೆ ನಾವು ಆ ಇನ್ಫಾರ್ಮೇಷನ್ ತಲುಪ್ತಾ ಇದೆಯಾ ಇಲ್ಲ, ಸೊ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಅವರ್ ನ್ಯೂಸ್ ಆರ್ ನಾಟ್. ಸೊ ಆ್ಯಂಡ್ ದೆನ್ ಸೊ ಪೀಪಲ್ಸ್ ಚೇಂಜಿಂಗ್ ಮೆಂಟಾಲಿಟಿ ಏನಾದರೂ ಚೇಂಜ್ ಆಗ್ತಾ ಇದೆಯಾ ಥ್ರೂ ದೀಸ್ ನ್ಯೂಸ್ ಪೇಪರ್ಸ್, ಮತ್ತು ಅವ್ರ ನಾಲೆಜ್ ಇನ್ಕ್ರೀಸ್ ಆಗ್ತಾ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ವಿ ಆರ್ ಸರ್ಚಿಂಗ್ ಇನ್ ದಟ್ ಏರಿಯಾಸ್. ಸೊ ಇಯರ್ ಇನ್ ವಾಟ್ ವೇ ದಟ್ ನ್ಯೂ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ ಟು ಇಂಪ್ರೂವ್ ದಿ or enhance the slices or a sound of the media. So how possibility to change the content or a program to make it more valuable, effective and advertisings. Here media research include whole range of study about the development of media. ಕರೆಕ್ಟ್. ಮೀಡಿಯಾ ರಿಸರ್ಚಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇದ್ವಿ, ಏನು ಕಂಡಿಟ್ಟಿಲ್ಲೋ ಅದನ್ನು ಕಂಡಿಡ್ತಾ ಇದ್ವಿ. ಆಮೇಲೆ ಅದು ಮೀಡಿಯಾ ಬಂದುಬಿಟ್ಟು ಸೊ ಇಟ್ ಈಸ್ ಇನ್ಕ್ರೀಸಿಂಗ್ their achievements and efforts. It also includes the method to use what are all the methods to use the collect and analyze the information which regarding the newspapers, magazines, radio, television, cinemas and other mass media. So it is also concerning with expanding the discussion of the scientific methods of research. So while studying any media of communication, we may ask the series of questions. So there is lot of questions. Okay, ಇಲ್ಲಿ ಪ್ರೋಗ್ರಾಮ್ಸ್ ಅನ್ನೋದು ಕೂಡ ಸೊ ಚೇಂಜಿಂಗ್, ಸೊ ಡಿಫ್ರೆಂಟ್ techniques are being used. So here scientific, so science related information ಕೂಡ ಕೊಡ್ತಾರೆ ಮೀಡಿಯಾಸಲ್ಲಿ. and then we have to answer few questions like what is the nature of the media, how does it work, so what technology does it involve, how is it different or similar to any other media in any ways, what function or services does it provide, so how much does it cost, so who will have access to the new media, is this the media effective, so can it perform to improved. ಸೊ ಈ ರೀತಿ ಇಂಥ ಕ್ವಶನ್ಸ್ಗೆಲ್ಲ ನಾವು ಮೀಡಿಯಾದಲ್ಲಿ ವಿ ಹ್ಯಾವ್ ಟು ಸರ್ಚ್. ಸೊ ಏನು ಸರ್ಚ್ ಮಾಡ್ತೀವಿ ಅಂತಂದರೆ ಇಂಥ ಕ್ವಶನ್ಸ್ಗೆಲ್ಲ ನಾವು ಆನ್ಸರ್ಸ್ ಅನ್ನೋದು ಸರ್ಚ್ ಮಾಡ್ತೀವಿ. ಸೊ ಹಿಯರ್ ಮೀಡಿಯಾ ಆಲ್ಸೋ ಅಕ್ಯುಮುಲೇಟ್ ದಿ ಇನ್ಫಾರ್ಮೇಷನ್ ಈಸ್ ಅಬೌಟ್ ಟು ಯೂಸ್ ಆಫ್ ದಿ ಮಾಸ್ media and also the users of the mass media. It also connect, we have to ask the questions like ಈ ಕ್ವಶನ್ಸ್ಗೆ ಇನ್ ಬರೋ ಕ್ವಶನ್ಸ್ಗೆ ನಾವು ತಿಳ್ಕೊಬೇಕು ಕೆಲವೊಂದು ಆ ಒಂದು ರಿಸರ್ಚ್ ಮಾಡಿ. ಓಕೆ, ವಿ ಹ್ಯಾವ್ ಟು ಕಲೆಕ್ಟ್ ಇನ್ಫಾರ್ಮೇಷನ್, ವಿ ಹ್ಯಾವ್ ಟು ಅನಲೈಸ್, ವಿ ಹ್ಯಾವ್ ಟು ಸೆಲೆಕ್ಟ್ ದ ಸಮ್ ಪಾಪ್ಯುಲೇಷನ್ ಸೈಜ್. ಸೊ ಇನ್ ದಟ್ ಡೇಟಾ ವಿ ಹ್ಯಾವ್ ಟು ಇಂಟರ್ಪ್ಯೂಟ್, ಸೊ ವಿ ಹ್ಯಾವ್ ಟು ಪ್ರೊವೈಡ್ ದಿ ರಿಪೋರ್ಟ್. ಇದೆಲ್ಲ ರಿಸರ್ಚಲ್ಲಿ ಬರುತ್ತೆ. ಏನು ಕ್ವಶನ್ಸ್ ಬರ್ಬೋದು, ಸೊ ಎಂಥ ಕ್ವಶನ್ಸ್ಗೆ ನಾವು ಆನ್ಸರ್ ರಿಲೇಟೆಡ್ ಅನ್ನೋದು ಹುಡುಕಬೇಕು. ಸೊ ಕ್ವಶನ್ಸ್ ಆರ್ ಲೈಕ್ how the people use the media for a various medias, whether it is useful for information and for entertainment or education also. Next one is what category of people use the different media more and why. So what is the clarification to the media provided, what type of users the media has to be put. So based on these questions obtained for the above answers, the company can decide up to approach the advertising media that will bring them more customers or more revenues. So research ali, so we have to search these type of ಕ್ವಶನ್ಸ್ ಟು ದಿ ಆನ್ಸರ್ಸ್. ಇಂಥ ಕ್ವಶನ್ಗೆ ನಾವು ಆನ್ಸರ್ಸ್ ಹುಡುಕಿ ಆಮೇಲೆ ಯಾವ ಮೀಡಿಯಾ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು ದ ಕಂಪ್ನಿ ಹ್ಯಾಸ್ ಟು ಡಿಸೈಡ್. ಸೊ ದಟ್ ಏನಕ್ಕೆ ಕಂಪ್ನಿ ಡಿಸೈಡ್ ಆಗುತ್ತೆ, ಆ ಕಂಪ್ನಿ ಯಾವ ಮೀಡಿಯಾ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಆ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಏನಾದರೂ ಕೊಟ್ಟರೆಗನ ಅವ್ರಿಗೆ ಪ್ರಾಡಕ್ಟ್ ಅನ್ನೋದು ಕಸ್ಟಮರ್ಸ್ ಅನ್ನೋರು ಓದಿ ಸೊ ಆ ಪ್ರಾಡಕ್ಟ್ ಅನ್ನೋದು ಪರ್ಚೇಸ್ ಮಾಡ್ಕೊತಾರೆ. ಸೊ ದ ಕಂಪ್ನಿ ವಿಲ್ ಇನ್ಕ್ರೀಸ್ ದಿ ಸೇಲ್ಸ್.
ಸೇಲ್ಸ್ ಇನ್ಕ್ರೀಸ್ ಆಗಿದ ತಕ್ಷಣ ಸೊ ರೆವೆನ್ಯೂ ಕೂಡ ಅವ್ರಿಗೆ ಬರುತ್ತೆ. ಸೊ ಈ ರೀತಿ ಮೀಡಿಯಾ ಅನ್ನೋದು ಇಟ್ ಪ್ಲೇಸ್ ಎ ಮೀಡಿಯೇಟರ್ ಟು ದಿ ಕಂಪನಿ ಆ್ಯಂಡ್ ದೆನ್ ಕಸ್ಟಮರ್ಸ್ ಆರ್ ಎ ಸೊಸೈಟಿ. ಸೊ ಇಷ್ಟೇ, ಇದು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್, ಇದೇನು ಅಷ್ಟೇನು ಟಾಪಿಕ್ ಇಂಪಾರ್ಟೆಂಟ್ ಏನಿಲ್ಲ, ಹಂಗಂತ ಹೇಳ್ಬಿಟ್ಟು ಬಿಡಬೇಡಿ. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿ ಹೇಳ್ತಾ ಇದ್ದೀನಿ. ಫಾರ್ ಟು ಇನ್ಕ್ರೀಸ್ ಯುವರ್ ಸೈಕಲಾಜಿಕಲ್ ಥಿಂಕಿಂಗ್ ಅರೆ ನಾಲೆಜ್ ಮೀನ್ಸ್ ಇಂಥ ಕ್ವಶನ್ಸ್ಗೆಲ್ಲ ನಾವು ಆನ್ಸರ್ ಮಾಡಬೇಕು. ಸೊ ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿ ವಿಡಿಯೋ.